2025ರ ಹೊಸ ವರ್ಷಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ನ್ಯೂ ಇಯರ್ ಗುಂಗಿನಲ್ಲಿದ್ದವರಿಗೆ ಲಗಾಮ ಬೀಳ್ತಾ ಇದೆ ಈ ವರ್ಷ ಎಚ್ಚರ. ನಾಳೆ ರಾತ್ರಿ ಏನು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಜೋರಾಗಿ ಗಾಡಿ ಓಡಿಸ್ತಾ ಇರೋದು, ಜೋರಾಗಿ ಅದನ್ನು ಕರ್ಕಶ ಶಬ್ದದ ಒಂದಷ್ಟು ಸೈಲೆನ್ಸರ್ಗಳನ್ನು ಫಿಟ್ ಮಾಡಿಸ್ಬಿಡೋದು, ಬೀಲಿಂಗ್ ಮಾಡೋದು, ಸ್ಟಾಪಿ, ಆನಂತರದಲ್ಲಿ ಕೂಗೋದು, ಕಿರ್ಚೋದು, ವಿಕಾರವಾಗಿ ಹಾನ್ ಮಾಡೋದು, ಹೆದರಿಸೋ ಥರದಲ್ಲಿ ಈ ಥರದ್ದು ಏನಾದರೂ ಮಾಡಿದ್ರೆ ನಾಳೆ ನಿಮ್ಮ ಬೈಕೇ ಸೀಸ್ ಆಗಬಹುದು, ಇಲ್ಲ ಭಾರಿ ದಂಡ ನಿಮಗೆ ಬೀಳುತ್ತೆ. ತುಂಬ ಸ್ಪೀಡಾಗಿ ಏನಾದರೂ ಗಾಡಿ ಓಡಿಸ್ಕೊಂಡು ಹೋದರೆ ನಿಮ್ಮ ಗಾಡಿ ನಿಮ್ಮದಲ್ಲ. ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋದರೆ ನಾಳೆ ದಿನ ಜೋಶಲ್ಲೋ, ಮತ್ತಲ್ಲೋ, ನಶೆಯಲ್ಲೋ, ಉದ್ವೇಗದಲ್ಲೋ, ಆವೇಗದಲ್ಲೋ, ಸಿಟ್ಟಲ್ಲೋ, ರೋಷದಲ್ಲೋ, ಸ್ಪರ್ಧೆಗೋ ಪೈಪೋಟಿಗೋ ಮಾಡಿದ್ರಿ ಅಂದರೆ ನಿಮ್ಮ ಗಾಡಿ ನಿಮ್ಮದಲ್ಲ. ಫೈನ್ ಕಟ್ಟಕ್ಕೆ ರೆಡಿಯಾಗಿರಿ. ಖಡಕ್ ಆದೇಶವನ್ನು ಹೊರಡಿಸಲಾಗಿದೆ. ಅಹಿತಕರ ಘಟನೆ ಎಲ್ಲೂ ಆಗಬಾರ್ದು ಅಂತ ತಡೆಯೋದಕ್ಕೆ ಖಾಕಿ ಪಡೆ ಮುಂದಾಗ್ತಾ ಇದೆ. ಪೊಲೀಸ್ ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿ BBMP ಗೈಡ್ಲೈನ್ ಕೂಡ ಸಿದ್ಧವಾಗಿದೆ. ಇಲ್ಲಿ ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷಾಚರಣೆಗೆ ಸಿದ್ಧತೆ ನಡೀತಾ ಇದೆ. ಎಲ್ಲೆಲ್ಲಿ ಇಂಥ ಜನ ತುಂಬ ಸೇರುವಂಥ ಜಾಗ ಅಂತ ಕೆಲವಿರ್ತವೆ. ಸಿಲಿಕಾನ್ ಸಿಟಿಯಲ್ಲಿ ತುಂಬ ಜನ ಸೇರ್ತಾರೆ. ಇಲ್ಲಿ ಆ ರೀತಿ ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಆ ಎಲ್ಲ ಸ್ಥಳಗಳ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಅನುಮತಿ ಪಡ್ಕೊಂಡಿರತಕ್ಕಂಥ ಸ್ಥಳದಲ್ಲಿ ಮಾತ್ರ ಕಾರ್ಯಕ್ರಮಕ್ಕೆ ಅವಕಾಶ ಇರುತ್ತೆ. ಕ್ಲಬ್ಗಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವಂತೆ ಸೂಚನೆ ಇದೆ. ರೆಸಾರ್ಟ್, ಕ್ಲಬ್, ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಖಾಕಿ ಸರ್ಪಗಾವಲಿದೆ. ನಗರದ ಎಲ್ಲ ಕಡೆಗಳಲ್ಲಿಯೂ ಕೂಡ ನಿಮ್ಮನ್ನು CCTV ಕಣ್ಣು ನೋಡ್ತಾ ಇರುತ್ತೆ. ಪೊಲೀಸ್ ಕಣ್ಗಾವಲು ಇದೆ. ಎಲ್ಲಿ ಅಹಿತಕರ ಘಟನೆ ಕೂಡ ನಡೆಯಕೂಡದು ಅಂತ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಇಲ್ಲಿ ನೋಡಿ, ನಿಗದಿತ ಸಮಯದಲ್ಲಿ ಹೊಸ ವರ್ಷಾಚರಣೆ ಮುಗಿಸ್ಬೇಕು. ಗೈಡ್ಲೈನ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಒಂದು ಸಮಯ ಕೊಟ್ಟಿರ್ತಾರೆ. ಆ ಸಮಯದ ಒಳಗಡೆ ನೀವು ಹ್ಯಾಪಿ ನ್ಯೂ ಇಯರ್ ಅಂತ ಕಿರ್ಚಾಡ್ತಿರ್ತೀರಲ್ಲ, ಎಲ್ಲರೂ ಶುಭಾಶಯಗಳ ವಿನಿಮಯ ಆಗ್ತಿರುತ್ತಲ್ಲ, ಇದೆಲ್ಲವೂ ಆ ಟೈಮಲ್ಲಿ ಮುಗಿದು ಹೋಗಬೇಕು. MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ ಸೇರಿದಂತೆ ಹಲವು ಕಡೆಯಲ್ಲಿ ಅನುಮತಿ ಇದೆ. ರಾತ್ರಿ 9 ಗಂಟೆ ಆದಮೇಲೆ ಪ್ರಮುಖ ಫ್ಲೈಓವರ್ಗಳು ಬಂದಾಗ್ತವೆ. ಫ್ಲೈಓವರ್ ಬಂದಾದರೆ ಈ ಫ್ಲೈಓವರಲ್ಲಿ ಸ್ಪೀಡಾಗಿ ಓಡಿಸೋದು, ವೀಲಿಂಗ್ ಮಾಡೋದು, ಫ್ಲೈಓವರ್ ಮೇಲೆ ಹೋಗ್ಬಿಟ್ಟು ಗಾಡಿ ಅಲ್ಲಿ ಇಳಿಸ್ಕೊಂಡು ನಿಂತಿರೋದು, ಅಲ್ಲಿಂದ ಯಾರೋ ಖುಷಿ ಆಯಿತು ಅಂತ ಎಗರ್ಬಿಡೋದು, ನೆಗೆದು ಬೀಳೋದು, ನೆಗದೇ ಬಿದ್ದು ಹೋಗೋದು, ಇದೆಲ್ಲ ಇದೆಯಲ್ಲ, ಇದಾಗಬಾರ್ದು ಅಂತ ಏನು ಮಾಡಿ ಕಳೆದ ಬಾರಿಯಲ್ಲಿ ನಡೆದಿದೆ ಇವೆಲ್ಲವೂ ಕೂಡ. ಅದರಲ್ಲಂತೂ ವೀಲಿ, ಇಬ್ಬಿಬ್ಬರು ಕೂರಿಸ್ಕೊಳ್ಳೋದು, ಏನೊಬ್ಬರು ತಲೆ ನೆಲೆ ಕುಚ್ತಾ ಇರುತ್ತೆ, ಇನ್ನೊಬ್ಬ ಆಕಾಶದ ಕಡೆ ನೋಡ್ತಿರ್ತಾನೆ, ಅವನಿಗೆ ಎದುರುಗಡೆಯಿಂದ ಯಾರು ಬರ್ತಾರೋ ಹಿಂದೆಯಿಂದ ಯಾರು ಬರ್ತಾರೋ ಅವನಿಗೆ ಗೊತ್ತಾಗಲ್ಲ. ಇಲ್ಲಿ ಮುಂದೆ ಯಾರು ಅಮಾಯಕರು ಹೋಗ್ತಿರ್ತಾರೆ, ಅವ್ರ ತಲೆಗಾದರೂ ಗುದ್ಬೋದು ಅವನು, ಇಲ್ಲ ಅವನಾದರೂ ಬೀಳಬಹುದು. ಈ ರೀತಿ ವಿಕಾರಗಳು, ಸಂಭ್ರಮಾಚರಣೆ ಇರಲಿ, ಇದು ವಿಕಾರಾಚರಣೆಗಳು ಯಾಕಿದು? ವಿಕಾರವಾಗಿ ವಿಕೃತವಾಗಿ ಕಿರ್ಚೋದು, ಓ ಅನ್ನೋದು. ಕೆಲವರೆಲ್ಲ ಕುಡಿದಿರ್ತಾರೆ. ಸೊ ಇದಕ್ಕೆಲ್ಲ ಏನು ಮಾಡಿದ್ದಾರೆ, ಇವರೆಲ್ಲ ನೆಲದ ಮೇಲೆ ಇರಲಪ್ಪ, ಇವರು ಫ್ಲೈ ಓವರ್ ಎಲ್ಲ ಬೇಡ ಅಂತ, ಹಾರೋದೆಲ್ಲ ಬೇಡ ಅಂತ ಏನು ಮಾಡಿದ್ದಾರೆ, ನಾಳೆ ಫ್ಲೈ ಓವರೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಗಂಟೆಗೆ? 9 ಗಂಟೆ ಆದಮೇಲೆ. ನೀವೆಲ್ಲ ಹಾರಬೇಡ್ರಪ್ಪ, ಫ್ಲೈ ಓವರ್ ಇಟ್ಬಿಟ್ರೆ ನಾಳೆ ಟೇಕ್ ಆಫ್ ಮಾಡಿಬಿಡ್ತಾರೆ ಇವರು. ಈ ಫ್ಲೈಟ್ಗಳು ಟೇಕ್ ಆಫ್ ಆಗ್ತಾವಲ್ವಾ, ಹೇಗಿದ್ರು ಇದು ಹಿಂಗೆ ಹಾರಿಸ್ಬಿಡ್ಬಹುದು ಅಂತೇಳಿ ತುಂಬ ಕರ್ಕಶ ವಿಕಾರವಾಗಿರ್ತಾವೆ. ನೋಡಿದರೆ ಗೊತ್ತಿರುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ, ಅನೇಕರಿಗೆ ಇದರ ಅನುಭವ ಆಗಿರುತ್ತೆ. ಸೊ ಅದೆಲ್ಲ ಬೇಡ ಅಂಥೇಳಿ, ಇವೆಲ್ಲ ಹಾರಬೇಡಿ, ಸ್ವಲ್ಪ ನೆಲದ ಮೇಲೆ ಇರಲಿ ಗಾಡಿ ಚಕ್ರಗಳು ಅಂಥೇಳಿ ಬಂದ್ ಮಾಡಿದ್ದಾರೆ. ಅದನ್ನು MG ರೋಡ್, ಬ್ರಿಗೇಡ್ ರೋಡಲ್ಲಿ 800ಕ್ಕಿಂತ ಹೆಚ್ಚು CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ರಾತ್ರಿ 7 ಗಂಟೆ ಆದಮೇಲೆ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್. ಏನಾದರೂ ನೀವು ಹೋಗೋದಿದ್ದರೆ ನಡ್ಕೊಂಡು ಹೋಗಿ ಅಂತ, ದೂರದಲ್ಲೆಲ್ಲೋ ಪಾರ್ಕ್ ಮಾಡಿ ಅಲ್ಲಿ ಹೋಗಿದ್ದು ನಡ್ಕೊಂಡು ಹೋಗಿ ಸೆಲೆಬ್ರೇಷನ್ ಮಾಡಿ ಅಂತ. ಯಾರ್ಯಾರು ಹೊಸ ವರ್ಷಾಚರಣೆಗೆ ಅಂತ ಬರ್ತಾರೋ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕಿಂಗ್ ಸಪ್ರೇಟಾಗಿ ಮಾಡ್ಕೋಬಹುದು ಅವರು. ಮಹಿಳೆಯರ ಸುರಕ್ಷತೆಗಾಗಿ ಇದೇನಾಗುತ್ತೆ, ಮೊಲೆಸ್ಟೇಷನ್, ಲೈಂಗಿಕ ಕಿರುಕುಳ, ನಾನು ಮುಟ್ಟದ, ಚುಡಾಯಿಸ್ದ, ನನಗೆ ಇದು ಮಾಡ್ದ, ಒತ್ತಾಯ ಮಾಡ್ದ, ನನಗೆ ಕೈ ಹಿಡಿದು ಎಳೆದ, ಈ ಥರದ್ದೆಲ್ಲ ನಾಳೆ ಬರ್ತವೆ. ಎಲ್ಲ ಸ್ವಲ್ಪ ರಾತ್ರಿ 11:30, 12:30 ಆದಮೇಲೆ ಈ ಥರದ ವಿಷಯಗಳು ಜಾಸ್ತಿ ಬರ್ತವೆ. ಸೊ ಹಾಗಾಗಿ ಇಂಥವರ ಸುರಕ್ಷತೆಗೋಸ್ಕರನೇ ಮಹಿಳಾ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಾರ್, ಪಬ್ಗಳಿಗೂ ರಾತ್ರಿ 2 ಗಂಟೆ ಒಳಗಡೆ ಲಾಸ್ಟ್ ಬಂದ್ ಮಾಡಿಬಿಡ್ಬೇಕು ನೀವು, ಆಮೇಲೆ ನಾವು ನಿಮ್ಗೆ ಅವಕಾಶ ಕೊಡಲ್ಲ ಅಂತ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಆಚರಣೆ ಮಾಡಬೇಕು ಅಂದರೆ ಪರ್ಮಿಷನ್ ಇರಬೇಕು. ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸೋದಕ್ಕೆ ನಿರ್ಬಂಧ ಇದೆ. ರಸ್ತೆ ದೀಪ, ಸರ್ಕಾರಿ ಸ್ವತ್ತುಗಳಿಗೆ ಯಾವುದೇ ಕಾರಣಕ್ಕೂ ಹಾನಿ ಮಾಡಬಾರ್ದು. ಸಂಭ್ರಮಾಚರಣೆ ವೇಳೆ ವಿಕೃತಿ ಮೆರೆಯುವಂತಿಲ್ಲ. ವಿಕಾರವಾದ ಮುಖವಾಡಗಳು ಹಾಕೊಂಡ್ಬಿಡೋದು, ಯಾವುದೋ ಭೂತದ ಥರ, ದೆವ್ವದ ಥರ, ಅದೇನೋ ಹ್ಯಾಲೋವಿನ್ ಅಂತೇನೋ ಮಾಡ್ತಾರೆ ಅಮೇರಿಕ ಕಡೆ ಎಲ್ಲ, ಅದೇನೋ ವಿಕಾರವಾಗಿ ಭೂತ ಪ್ರೇತಗಳ ಥರದಲ್ಲಿ ಆಚರಣೆ ಮಾಡ್ತಾರಲ್ಲ, ಆ ಥರ ಇವರು ಮಧ್ಯರಾತ್ರಿಯಲ್ಲಿ ಇವ್ರಿಗೆ ಎಲ್ಲೆಲ್ಲಿ ಮುಖವಾಡಗಳು ಸಿಗ್ತಾವೋ, ಎಲ್ಲೆಲ್ಲಿ ಮಾರಾಟ ಮಾಡ್ತಿರ್ತಾರೋ, ರಾಕ್ಷಸನ ಥರ, ಭೂತದ ಥರ, ದೇವದ ಥರ, ಕಪಿ ಥರ, ಈ ಥರದ ಮುಖವಾಡಗಳು ಹಾಕೊಂಬಿಟ್ಟು ಆ ರಾತ್ರಿ ಬೇರೆ ಇವರು ವಿಕಾರವಾಗಿ ಬಿಳಿ ಮುಖವಾಡಗಳು ಹಾಕೊಂಬಿಟ್ಟು ಅಲ್ಲಿ ಬೇರೆ ಕತ್ತಲಲ್ಲಿ ಎದುರುಗಡೆ ಬಂದುಬಿಟ್ರೆ ಜನ ಪಾಪ ಹೊಸ ವರ್ಷ ಇರೋರಿಗೆಲ್ಲ ಇಳಿದೋಗ್ಬಿಡುತ್ತೆ ಎಲ್ಲನೂ ಕೂಡ ಅಲ್ಲೇ. ಸೊ ಈ ಥರದ್ದೆಲ್ಲ ಮಾಡುವಂತಿಲ್ಲ ಅಂತ. ಡ್ರಂಕ್ ಆ್ಯಂಡ್ ಡ್ರೈವ್, ಕುಡಿದು ಗಾಡಿ ಓಡಿಸುವುದು,
ಕುಡಿದು ವಾಹನ ಚಲಾಯಿಸುವುದು ನಿಷಿದ್ಧ. ಸಾರ್ವಜನಿಕರು ಅಕಸ್ಮಾತ್ ನಿಮಗೆ ಇರಿಟೇಟ್ ಮಾಡ್ತಿದ್ದಾನೆ ಯಾರಾದರೂ, ಅಥವಾ ಯಾರಾದರೂ ಮಹಿಳೆ ಇರಿಟೇಟ್ ಮಾಡ್ತಾ ಇದ್ದಾರೆ, ಒಂದು ಗುಂಪು ನಿಮಗೆ ಕೋಪ ಬರೆಸ್ತಾ ಇದೆ, ತೊಂದರೆ ಮಾಡ್ತಾ ಇದೆ ಅಂತ ಬಂದಾಗ 112 ಈ ನಂಬರ್ ಬರ್ಕೊಂಬಿಡಿ ಎಲ್ಲರೂ. ನಾಳೆ ಯಾರಾದರೂ ವಿಪರೀತವಾಗಿ ಆಡಿದ್ರೆ, ಮದೋನ್ಮತ್ತರಾಗಿ ಪಾನಮತ್ತರಾಗಿ ವಿಕಾರವಾಗಿ ವಿಲಕ್ಷಣವಾಗಿ ಏನಾದರೂ ಆಡ್ತಾ ಇದ್ದರೆ 112ಗೆ ನಾಳೆ ಕರೆ ಮಾಡಬಹುದು. ನೀವು ಮಾಡಿದಾಗ ಸ್ವಾಮಿ ಇಂಥವನು ಇಂಥ ಕಡೆ ಇದ್ದಾನೆ, ಇಂಥ ಕಡೆ ನೀವು ಬನ್ನಿ ಅಂಥೇಳಿ ಹೆಚ್ಚು ಕಡಿಮೆ ಅಲ್ಲಲ್ಲೇ ಇರ್ತಾರೆ, ತುಂಬ ದೂರಕ್ಕೇನಿರಲ್ಲ. ಅದೇನಾಗುತ್ತೆ, ನಮ್ಮ ಬೆಂಗಳೂರಿನ ಈ ಪೊಲೀಸ್ ಕಂಟ್ರೋಲ್ ರೂಮ್ ವ್ಯವಸ್ಥೆ ಇದೆಯಲ್ಲ, ಬಹಳ ಅದ್ಭುತವಾಗಿದೆ. ಅದು ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀವು ಊಹೆ ಮಾಡಿದ ರೀತಿಯಷ್ಟು ಅದ್ಭುತವಾಗಿ ಬೆಂಗಳೂರಿನ ಕಮಿಷನರ್ ಅನುಚೇತ್ ಅವರು, ಒಂದು ಕಡೆ ಕಮಿಷನರ್ ದಯಾನಂದ್ ಅವರು, ಇನ್ನೊಂದು ಕಡೆ ಟ್ರಾಫಿಕ್ ವಿಭಾಗದ ಅನುಚೇತ್ ಅವರು ಅಷ್ಟು ಪರ್ಫೆಕ್ಟಾಗಿ ರೆಡಿ ಮಾಡಿದ್ದಾರೆ ರೀ. ನಿಮಗೆ ಸಹಾಯವಾಣಿಗಳು ಬೇಕಾದಾಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ಯಾರು ಹೇಳ್ಬಿಡ್ತಾರಪ್ಪ 112. ನಿಮ್ಮೊಂದು ಕರೆ ಮಾಡ್ತಿರಲ್ಲ, ಕರೆ ಮಾಡಿದ ತಕ್ಷಣ ಯಾವ ಮಹಿಳೆ, ಯಾವ ವ್ಯಕ್ತಿ, ಯಾವ ಅಜ್ಜ, ಯಾವ ಹೆಂಗಸು ಎಲ್ಲಿಂದ ಕರೆ ಮಾಡಿದ ಕ್ಷಣ ಮಾತ್ರದಲ್ಲಿ ನಿಮ್ಮ ಲೊಕೇಶನ್ ಸಿಗುತ್ತೆ ಅವ್ರಿಗೆ. ಇದು ನಿಮ್ಗೆ ನೆನಪಿರಲಿ, ಕ್ಷಣ ಮಾತ್ರದಲ್ಲಿ ಅಷ್ಟು ಪರ್ಫೆಕ್ಟ್ ಇದೆ. ಅದರೊಳಗಡೆ ನಾನು ಹೋಗಿ ಬಂದಿದ್ದೀನಿ. ನಾನು ಕಮಿಷನರ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದರು, ನಮ್ಮನ್ನು ಕರೆದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡಿದರು. ಆ ಕರೆ ಬಂದ ತಕ್ಷಣ, ಸರ್ ಇಂಥ ಏರಿಯಾ, ಇಂಥ ಲೊಕೇಶನ್ನು, ಇಂಥ ಸ್ಪಾಟ್, ಇಲ್ಲಿದ್ದಾನೆ ಮನುಷ್ಯ, ಏನಾಗಿದೆ ಅವನಿಗೆ, ಇನ್ನು ತೊಂದರೆ ಆಗ್ತಿದ್ದೀನಿ ಸರ್, ಯಾರು ಅಂತ ಕೇಳಿದ್ರೆ, ತೊಂದರೆ ಮಾಡಿದ್ನಲ್ಲ, ತೊಂದರೆ ಮಾಡಿಬಿಟ್ಟೆ, ಅವ್ನು ಫೋನ್ ಮಾಡೋಷ್ಟು ಓಡೋಗ್ಬಿಟ್ಟೆ. ನೋ, ಅವನ ಗಾಡೀಲಿ ಹೋಗಿರಲಿ, ಕಾರಲ್ಲಿ ಹೋಗಿರಲಿ, ಅಲ್ಲಿಂದ ಅವನು ಪಾಸ್ ಆಗುವ 4 ಕಡೆ ದಿಕ್ಕಿರುತ್ತಲ್ಲ, ಆ 4 ದಿಕ್ಕಿನಲ್ಲಿ CCTV ಫುಟೇಜ್ ಇರುತ್ತೆ. ಯಾವ ಹೆಲ್ಮೆಟ್ ಹಾಕಿದ್ದ, ಯಾವ ಮಾಸ್ಕ್ ಹಾಕಿದ್ದ, ಅವನು ಯಾವ ಗಾಡಿ ನಂಬರಲ್ಲಿ ಬಂದಿದ್ದ, ಯಾವ ಥರ ಜಾಕೆಟ್ ಹಾಕಿದ್ದ, ಟೋಪಿ ಯಾವ ಥರ ಹಾಕಿದ್ದ, ಶೂ ಯಾವ ಥರ ಇತ್ತು ಅನ್ನೋದನ್ನು ಕೂಡ ಎಕ್ಸಾಕ್ಟಾಗಿ ಆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ನೀವು ಮಿಸ್ ಕಾಡೋಕ್ಕಾಗಲ್ಲ. ವಿತಿನ್ ನೀವು ನಂಬಲಿಕ್ಕಿಲ್ಲ, ನೀವು 7 ನಿಮಿಷದಿಂದ 10 ನಿಮಿಷಕ್ಕೆ ನಿಮ್ಮನ್ನು ರೀಚ್ ಆಗುವಂಥ ವ್ಯವಸ್ಥೆ ನಮ್ಮಲ್ಲಿದೆ. 7 to 10 ಮಿನಿಟ್ಸ್ ರೀಚ್, ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಅಷ್ಟಲ್ಲಾಗಲೇ ಅವರು ಪೊಲೀಸರು ಫಿಸಿಕಲಿ ಬರೋದೊಂದು ಭಾಗ, ಬೇರೆಯವ್ರು ಯಾರೇನು ತೊಂದರೆ ಆಯಿತು ಅಂತ ಅವ್ರು ಹೇಳ್ತಿರ್ತಾರಲ್ಲ, ಅವ್ರನ್ನ ಆಲ್ರೆಡಿ ಕ್ಯಾಮ್ರಾದಲ್ಲಿ ಟ್ರೇಸ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ತಪ್ಪಿಸ್ಕೊಂಡು ಹೋಗಿದ್ನ, ಇಂಥ ಸಿಗ್ನಲ್ಲಿದ್ದಾನೆ, ಇಂಥ ಸ್ಪಾಟಲ್ಲಿದೆ ಅಂತ ಬಂದಾಗ ಅಲ್ಲಿನ ನಿಯರ್ಬೈ ಪೊಲೀಸರು ಅವ್ರನ್ನ ಚೇಸ್ ಮಾಡಿ ಹಿಡಿದಾಕ್ಬಿಡ್ತಾರೆ. ಹಾಗಾಗಿ ತೀರಾ ಅನುಚಿತವಾಗಿ ವರ್ತಿಸಿದ್ರೆ ನಿಮ್ಮನ್ನು ಅನುಚೇತ್ ಬಿಡಲ್ಲ. ಟ್ರಾಫಿಕ್ ಮುಖ್ಯಸ್ಥರಿದ್ದರೆ ಅನುಚೇತು, ನಿಮ್ಮ ಅನುಚಿತ ವರ್ತನೆಗಳಿದ್ದರೆ ಅನುಚೇತು ಬಿಡಲ್ಲ. ಈ ಕಡೆ ದಯಾನಂದ್ ಅವರು ಬಿಡಕ್ಕೆ ರೆಡಿ ಇಲ್ಲ. ಮಹಿಳೆಯರು ಮಕ್ಕಳ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಕಾನೂನು ಬಾಹಿರ ಚಟುವಟಿಕೆಗಳು ಕಂಡ್ರೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಬಿಡಿ. ನೀವು ಹೊಸ ವರ್ಷಾಚರಣೆ ವೇಳೆಯಲ್ಲಿ ಫೋನ್, ಹಣ, ಆಭರಣಗಳ ಮೇಲೆ ನಿಗಾ ವಹಿಸಿ. ಏನು ಬೇಕು ನಿಮಗೆ, ಈಗೇನೆಲ್ಲ ಹೆಚ್ಚು ಕಡಿಮೆ ಡಿಜಿಟಲ್ ಪಾವತಿ ಇರುತ್ತೆ. ನಿಮಗೆ ಪರ್ಸ್ ತೊಗೊಂಡು ಹೋಗೋದು, ನಾನು MG ರೋಡ್ಗೆ ಹೋಗ್ತಾ ಇದ್ದೀನಿ, ಬ್ರಿಗೇಡ್ ರೋಡ್ ಹೋಗ್ತಾ ಇದ್ದೀನಿ, 4 ಎಳೆ ಸರ ಇರಲಿ ಕುತ್ತಿಗೆಯಲ್ಲಿ, ಬೆಲೆಬಾಳು ವಜ್ರದೊಂದು ಪೆಂಡೆಂಟ್ ಹಾಕೊಂಡ್ಬಿಡ್ತೀನಿ ನಾನು, ಕಿವಿಗೆ ಸಖತ್ತಾಗಿರೋ ಓಲೆ ಇರಲಿ, ಚಿನ್ನದ್ದು ಕಡಗನೆ ಹಾಕೊಂಡ್ಬಿಡ್ತೀನಿ ಅಂತೆಲ್ಲ ಹೋಗಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ನೀವು ನಾಳೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಹೆಚ್ಚು ಬೆಳಕಿರುವ ಕಡೆಗೆ ಹೊಸ ವರ್ಷಾಚರಣೆ ಆಚರಿಸಿ. ನೀವು ಜನಸಂದಣಿ ಹೆಚ್ಚಿರತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚು ಜಾಗರೂಕರಾಗಿ ವರ್ತಿಸಿ. ತಮ್ಮ ಚಲನವಲನದ ಬಗ್ಗೆ ಆಗಾಗ್ಗೆ ಕುಟುಂಬಕ್ಕೆ ಮಾಹಿತಿ ಕೊಡಿ. ಇತರೆ ಧರ್ಮದವರಿಗೆ ಘಾಸಿಯಾಗದಂತೆ ಆಚರಣೆಯನ್ನು ಮಾಡಿಕೊಳ್ಳಿ ಅಂತ ಸಾಕಷ್ಟು ನಿಬಂಧನೆಗಳನ್ನು ಹಾಕಲಾಗಿದೆ. City is going to witness the New Year celebrations in a short time, and as every year, Bangalore City Police has made elaborate security arrangements so as to ensure that no untoward incidents take place during the celebration of the New Year. Based on the previous year's incidents, or based on the previous year's experience, we keep on trying to improve the security arrangements what we do every year. Accordingly, this year also we have identified the places where people are going to congregate in large numbers. It could be MG Road, Brigade Road Junction, or it could be Koramangala, or it could be many other new places like Indira Nagar and other places where a large number of people or crowd is likely to congregate, and accordingly arrangements are being made. We have also conducted meetings.